ನಿಮ್ಮ ಊರಿನಲ್ಲಿ ನಿಮ್ಮ ಏರಿಯಾಗಳಲ್ಲಿ ಒಂದೊಂದು ಗ್ರಂಥಾಲಯಗಳನ್ನ ಮಾಡಿದ್ರೆ ಅವತ್ತು ನಿಮ್ಮ ಮನೆಯಲ್ಲಿ ಅಂಬೇಡ್ಕರ್ ಹುಟ್ಟುತ್ತಾನೆ. ಅಂಬೇಡ್ಕರ್ ಸುಮ್ಮನೆ ಹುಟ್ಟಕ್ಕಾಗಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಯಾವತ್ತು ಪುಸ್ತಕ ಓದೋ ಅಭ್ಯಾಸ. ನೀವು ಪುಸ್ತಕ ಓದಕ್ಕೆ ಈಗ ಎಂಬ್ರಾಸತ್ತರ ಏನು PhD ಮಾಡೋ ಅವಶ್ಯಕತೆ ಇಲ್ಲ. ಕನ್ನಡ ಓದಕ್ ಬರೆಯಕ್ ಬಂದ್ರೆ ಸಾಕು ಪುಸ್ತಕ ಓದಕ್ಕೆ. ಒಂದು ಗ್ರಂಥಾಲಯಕ್ಕೆ ಹಾಕೊಡಕ್ ನಾವಿದ್ದೀವಿ. ದೇವಸ್ಥಾನ ಬಿಟ್ಬಿಡಿ, ಗ್ರಂಥಾಲಯ ಕೇಳಿ, ಗ್ರಂಥಾಲಯ ಕೇಳಿ. ನಿಮ್ಮೂರಿಗೆ ನಾವು ಗ್ರಂಥಾಲಯ ಮಾಡ್ಕೊಡ್ತೀವಿ, ನಾವಿದ್ದೀವಿ. ಯಾವತ್ತು ನಮ್ಮ ಮನೆಯಲ್ಲಿ ಅಂಬೇಡ್ಕರ್ನ ನಾವು ಹುಟ್ಟಿಸ್ತೀವಿ, ಅಂಬೇಡ್ಕರ್ನ ನಾವು ಬೆಳೆಸ್ತೀವಿ, ಅಂಬೇಡ್ಕರ್ನ ನಾವು ಪೋಷಣೆ ಮಾಡ್ತೀವಿ, ಅವತ್ತು ಆ ಅಂಬೇಡ್ಕರ್ ಹೆಸರಿಗೆ, ಈ ಸಂವಿಧಾನಕ್ಕೆ, ಈ ದೇಶಕ್ಕೆ, ಮಹಾತ್ಮ ಗಾಂಧಿ ಅವ್ರಿಗೆ ಎಲ್ಲದಕ್ಕೂ ಒಂದು ಅರ್ಥ ಬರುತ್ತೆ. ಆ ಹೆಸರುಗಳಿಗೆ, ಆ ಚೇತನಗಳಿಗೆ ಅಷ್ಟು ಕಷ್ಟಪಟ್ಟು ಅವರ ಸ್ವಂತ ಜೀವನವನ್ನ ಬಲಿ ಕೊಟ್ಟು ಜನಾಂಗಕ್ಕೋಸ್ಕರ, ಸಮಾಜಕ್ಕೋಸ್ಕರ, ದೀನದಲಿತರಿಗೋಸ್ಕರ, ಬಡವರಿಗೋಸ್ಕರ ಹೋರಾಟ ಮಾಡಿದಂತ ಚೇತನಗಳ ಆತ್ಮಕ್ಕೆ ಶಾಂತಿ ಸಿಗೋದು ಅವತ್ತು. ದಯಮಾಡಿ ಗ್ರಂಥಾಲಯ ಕೇಳಿ. ಗ್ರಂಥಾಲಯನ ಮನೆ ಬಿಲ್ಡಿಂಗ್ ಹಾಕೊಟ್ರು ನಾನು ಯಾರ ದಾನಿಗಳು ಹುಡುಕಿ ಪುಸ್ತಕಗಳು ತಂದು ಹಾಕ್ತೀನಿ. ನನಗೆ ಎಷ್ಟೋ ಜನ ನಮ್ಮ ತಾಲೂಕಲ್ಲಿ ಬೇಕಾದಷ್ಟು ನಮ್ಮಿಂದ ಅನುಕೂಲ ಪಡ್ಕೊಂಡು ಹೋಗ್ತಾರಲ್ವಾ, ಅವ್ರನ್ನ ಕೇಳಿ ಒಂದು 10,000 ರೂಪಾಯಿ ಪುಸ್ತಕ ಕೊಡ್ಸಲಪ್ಪ, 20,000 ರೂಪಾಯಿ ಪುಸ್ತಕ ಕೊಡ್ಸಲಪ್ಪ, ಯಾರು ಕೊಡ್ಸಲ್ವಾ? ಒಂದೊಂದು ಊರಿಗೆ ಎಷ್ಟೆಷ್ಟು ಪುಸ್ತಕ ಹಾಕ್ಬೋದು. ದಯಮಾಡಿ ನಮ್ಮನ್ನ ಯೂಸ್ ಮಾಡ್ಕೊಂಡು ದೇವಸ್ಥಾನಗಳಿಗೆ, ಅದಕ್ಕೆ ಇದಕ್ಕೆ ಜಾತ್ರೆಗೆ ಅದು ಇದು ಕಾಸ್ಟ್ ಆಗ್ಬಿಟ್ಟು ಪುಸ್ತಕ ಕೊಡಿಸಿ ಅಂತ ಕೇಳಿ ಕೊಡ್ಸೋಣ. ಊರಲ್ಲಿ ಅಂಬೇಡ್ಕರ್ಗಳನ್ನ ಹುಟ್ಟಾಕೋಣ, ಅಂಬೇಡ್ಕರ್ನ ಬೆಳೆಸೋಣ, ಅಂಬೇಡ್ಕರ್ನ ಪೋಷಿಸೋಣ. ಅವತ್ತು ಈ ಅಂಬೇಡ್ಕರ್ಗೆ ಅವತ್ತು ಜೀವ ಬರುತ್ತೆ. ದಯಮಾಡಿ ನನ್ನ 2 ಮಾತು